ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗಾಣದ ಹೊಸೂರು ಗ್ರಾಮಗಳ ಮಧ್ಯಭಾಗದಲ್ಲಿರುವ ಬೆಟ್ಟದ ಬಳಿ ನಿನ್ನೆ ಮಂಗಳವಾರ 2 ಚಿರತೆಗಳು ಕಾಣಿಸಿಕೊಂಡಿತ್ತು. ಇದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಜಮೀನಿನ ಮಾಲೀಕ ಮಂಜುನಾಥ್ ಅರಣ್ಯ ಅಧಿಕಾರಿಗಳಿಗೆ ಕಳುಹಿಸಿದ್ದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಚಿರತೆ ಸೆರೆಗಾಗಿ ಬೋನ್ ಇರಿಸಿದ್ದರು. ಇಂದು ಬೆಳಗ್ಗೆ ಚಿರತೆ ಬೋನಿಗೆ ಬಿದ್ದಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಚಿರತೆಗಾಗಿ ಅರಣ್ಯ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಗಾಣದೂರು ಹೊಸೂರು ಗ್ರಾಮದ ಮತ್ತು ಚಿಕ್ಕಮರಳಿ ಗ್ರಾಮದ ಮಧ್ಯಭಾಗದಲ್ಲಿ ನಮ್ಮ ಗದ್ದೆ ಹತ್ರ ಒಂದು ಚಿರತೆ ನೆನ್ನೆ ಕಾಣಿಸ್ಕೊಂಡಿತ್ತು. ಅದನ್ನು ನಾವು ಅರಣ್ಯ ಇಲಾಖೆಗೆ ತಿಳಿಸಿ ಅದ್ರ ಮುಖಾಂತರ ಇಲ್ಲಿ ಬೋನನ್ನು ಇಡಿಸಿದ್ದು. ಹಾಗಾಗಿ ಇವತ್ತು ಬೆಳಗ್ಗೆನೇ ಒಂದು ಚಿರತೆ ಬೋನಿಗೆ ಬಿದ್ದಿದೆ ಮತ್ತು ಇನ್ನೊಂದು ಚಿರತೆ ಬಹುಶಃ ಒಳಗಡೆನೇ ಇರ್ಬೋದು, ಇದೇ ಕಾಣಿಸ್ತಾ ಇದೆ. ಅದಕ್ಕೂ ಮತ್ತೆ ಬೋನನ್ನು ಇಟ್ಟು ಅದನ್ನು ಹಿಡಿಬೇಕು ಅಂತೇಳಿ ನಾನು ಅರಣ್ಯ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ. ಅಂದ್ರೆ ಚಿರತೆಗಳು ಪದೇ ಪದೇ ಕಾಣಿಸ್ಕೊತಿರ್ತಾವೆ. ಹೌದು, ಬಹಳ ದಿವಸಗಳಿಂದ ಕಾಣಿಸ್ಕೊತಾನೆ ಇದ್ದು. ನನಗೆ ನಿನ್ನೆ ಬೆಳಿಗ್ಗೆನೆ ಇದೇ ತರ ಗದ್ದೆಗೆ ಬಂದಾಗ ಕಾಣಿಸಿತ್ತು. ಎಷ್ಟು ಕಂಡಿದ್ದು? ಬೆಳಿಗ್ಗೆ 6:30 7 ಗಂಟೆ ಹಂಗೆ ಅದನ್ನ ಹೇಳಿ ಅರಣ್ಯ ಇಲಾಖೆಗೆ ಬೋನ್ ಇಟ್ಟಿದ್ದು. ಹಾಗಾಗಿ ತಕ್ಷಣ ಅದು ಬೋನ್ ಯಾವಾಗ ಇಟ್ಟಿದ್ರು? ಅದು ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಇಟ್ಟಿದ್ದು. ಇವತ್ತು ಬೆಳಿಗ್ಗೆನೆ ಬಹುಶಃ ನೈಟ್ ಯಾವಾಗ ಬಿದ್ದಿದೆ, ಅದು ಯಾವ ಟೈಮಿಂಗ್ ಬಿದ್ದಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದನ್ನ ಹಿಡಿದಿದ್ದಾರೆ, ಇನ್ನೂ ಇದಾವೆ ಒಳಗಡೆ. ಅವನು ಅವಾಗವಾಗ ಬೋನ್ಗಳನ್ನ ಇಟ್ಟು ಅದನ್ನು ಹಿಡಿಬೇಕು ಅಂತೇಳಿ ಅರಣ್ಯ ಇಲಾಖೆಗೆ ಮನವಿಯನ್ನು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.